ಅಂಬೇಡ್ಕರ್ ಭಾವಚಿತ್ರ ವಿರೂಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಗೌಡನಪುರಕ್ಕೆ ಸಂಸದ ಸುನಿಲ್ ಬೋಸ್ ಅವರು ಭೇಟಿಯನ್ನ ನೀಡಿದ್ದಾರೆ. ಅಂಬೇಡ್ಕರ್ನ ಒಂದು ಭಾವಚಿತ್ರವನ್ನ ವಿರೂಪಗೊಳಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಗೌಡನಪುರಕ್ಕೆ ಸಂಸದ ಸುನಿಲ್ ಬೋಸ್ ಅವರು ಭೇಟಿಯನ್ನ ನೀಡಿದ್ದಾರೆ. ಜ್ಯೋತಿಗೌಡನಪುರ ಗ್ರಾಮದ ಅಂಬೇಡ್ಕರ್ ಫ್ಲೆಕ್ಸ್ ಅನ್ನ ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು. ಗ್ರಾಮದ ಬುದ್ಧ ವಿಹಾರದಲ್ಲಿರುವಂತಹ ಬುದ್ಧ ಪ್ರತಿಮೆಯನ್ನ ಒಳಗಡೆಯಿಂದ ಹೊರಗಡೆ ತಂದ್ಬಿಟ್ಟು ಭಗ್ನ ಮಾಡಿರುವಂತಹ ಘಟನೆ ಸಂಭವಿಸಿದೆ. ಈ ಒಂದು ಅಪಮಾನದ ಹಿನ್ನೆಲೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿ ಜಿಲ್ಲಾಡಳಿತ ಠಿಕಾಣಿಯನ್ನ ಹೂಡಿದೆ. ಯಾತಕ್ಕಾಗಿ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಇದೆಲ್ಲ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ಘಟನೆ ನಡೆದಂತಹ ಸ್ಥಳದಲ್ಲಿ ಜಿಲ್ಲಾಡಳಿತ ಠಿಕಾಣಿಯನ್ನ ಹೂಡಿರುವಂತದ್ದು. ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನ ವಿರೂಪ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಗೌಡನಪುರ ಗ್ರಾಮಕ್ಕೆ ಸಂಸದ ಸುನಿಲ್ ಬೋಸ್ ಅವರು ಭೇಟಿ ನೀಡಿ ಘಟನೆ ನಡೆದಿರುವಂತಹ ಸ್ಥಳದ ಒಂದು ಪರಿಶೀಲನೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸುನಿಲ್ ಬೋಸ್, ಗ್ರಾಮದಲ್ಲಿ ಶಾಂತಿ ಕಾಪಾಡಲು ಮತ್ತು ಭಾವೈಕ್ಯತೆಯನ್ನ ಮುಂದುವರಿಸಲು ಇಂತಹ ಘೋರ ಅಪರಾಧ ಮಾಡಿರುವಂತಹ ಕಿಡಿಗೇಡಿಗಳ ಪತ್ತೆ ಹಚ್ಚಿ ಅವರಿಗೆ ಒಂದು ಕಠಿಣವಾದಂತಹ ಶಿಕ್ಷೆಗೆ ಅವರನ್ನ ಗುರಿಪಡಿಸಬೇಕು ಮತ್ತು ಅವರನ್ನ ಗೂಂಡಾ ಕಾಯ್ದೆಯ ಪ್ರಕಾರ ಗಡೀಪಾರು ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಕೆಲಸ ಕೇಳಿದ್ದೀವಿ. ಡಿ ಸಿ ಅವರು ಬಂದಿರೋ ಅಂತ ಹೇಳಿದ್ರು. ನಾನು ಫೋನ್ ಮಾಡಿ ಅವರು ರಿಪ್ಲೇಸ್ಮೆಂಟ್ ಮಾಡಿ ಕೇಳಿದ್ದಾರೆ. ಬಟ್ ನನ್ನ ಒಂದು ಮನವಿ ಏನು ಅಂತಂದರೆ ಎಲ್ಲ ಶಾಂತ ರೀತಿಯಲ್ಲಿದ್ದು ಸಹಕಾರ ಮಾಡ್ತೀವಿ. ಸುಮ್ಮನೆ ಇದೆ, ಯಾಕಂದರೆ ಯಾರೋ ಒಬ್ಬರು ಇಬ್ಬರು ಮಾಡಿದ್ದಕ್ಕೆ ಜನಾಂಗಗಳೇ ತಪ್ಪು ಮಾಡ್ದು ಅಂತಲ್ಲ ಅರ್ಥ ಅಲ್ಲ. ನಮ್ಮ ಜನಾಂಗ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನ ವಿರೂಪಗೊಳಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಬುದ್ಧ ವಿಹಾರದಲ್ಲಿರುವಂತಹ ಬುದ್ಧನ ವಿಗ್ರಹವನ್ನ ಒಳಗಡೆ ಇರುವಂತಹ ವಿಗ್ರಹವನ್ನ ಹೊರಗಡೆ ತಗೊಂಡು ಬಂದು ಅದನ್ನ ಭಗ್ನಗೊಳಿಸಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಹಾಗೆ ಈ ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ದೃಷ್ಟಿಯಿಂದ ಕಿಡಿಗೇಡಿಗಳನ್ನ ಬೇಗ ಬಂಧಿಸಬೇಕು ಅನ್ನುವಂಥ ಸೂಚನೆಯನ್ನ ಸುನಿಲ್ ಬೋಸ್ ಅವರು ನೀಡಿದ್ದಾರೆ. ಗ್ರಾಮದಲ್ಲಿ ನಡೆದಿರುವಂತಹ ಈ ಘಟನೆಯಿಂದ ಗ್ರಾಮಸ್ಥರು ಯಾವುದೇ ರೀತಿಯ ಒಂದು ಉದ್ವಿಗ್ನ ಪರಿಸ್ಥಿತಿ ಹಾಗೂ ಗಲಾಟೆಗೆ ಅವಕಾಶವನ್ನ ನೀಡದೆ ಪೊಲೀಸ್ ಅಧಿಕಾರಿಗಳಿಗೆ ಸಹಕಾರವನ್ನ ನೀಡಬೇಕು ಅನ್ನುವಂಥ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ.